ಕಾಲು ಮುಗಿತೀನಿ ಆಸಿ, ಕ್ಷಮಿಸ್ಬಿಡ್ರಿ ನನ್ನ ಪದ್ದಿ ಶಾಂತಿ. ಸಾಕು ಎದ್ದೇಳು, ದಿಮಾಕ್ ಮಾಡಬೇಡ. ಗೆಳತಿಯರ್ದಾಗ ಇದು ಕಾಲು ಮುಗಿದು ಕೈ ಮುಗಿದು ಏನು ಇಟ್ಕೊಳಕ್ಕೆ ಹೋಗ್ಬೇಡ. ನಿನ್ನಷ್ಟು ಕೆಟ್ಟ ಗುಣ ನಮ್ಮವೇನಿಲ್ಲ. ಈಗರ ಸ್ವಲ್ಪ ಬುದ್ಧಿ ಕಲಿತು ಎಲ್ಲರ ಜೊತೆ ಚಂದಾಗಿರು. ಆಯ್ತವ, ಇನ್ನೇನು ಏನು ಅನ್ನಕ್ಕೆ ಹೋಗಂಗಿಲ್ಲ ಆಯ್ತಾ? ಅಲ್ಲ ಬಂಗಾರಕ್ಕ, ಮನ್ಯಾಗ ಅಷ್ಟು ಗದ್ಲಾಗೈತಿ, ನಮಗೊಂದು ಮಾತ್ರ ಹೇಳ್ಬೇಕಿಲ್ಲ. ಒಂದು ಫೋನ್ ಮಾಡಿದ್ರೆ ಸಾಕಿತ್ತು, ಓಡಿ ಬರ್ತಿದ್ದೇವೆ ನಾವು. ಆಕಿನ ಪಿಸಿನ ಬಿಡಿಸ್ತಿದ್ದೇವೆ ನೀನು ಸಸಿನ. ಪಾಪ ಅಷ್ಟು ಅನಿಸ್ಕೊಂಡು ನೀನು ಹೆಂಗೆ ತಡ್ಕೊಂಡು ಯವ್ವಾ ಅದನ್ನು ಕೇಳಿ ನನಗಂತರೂ ಕಣ್ಣೀರು ಧಾರೆ ಹಂಗೆ ಹರೆ ಕತ್ತಿಬಿಟ್ಟು ನೋಡು. ಹಂಗೆ ಪದ್ದಿ ಪಾತಿ ಓಡಿ ಬಂದ್ರು, ಬಾರ ಯವ್ವ ಹಿಂಗಾಗೈತೆ ಅಂತ ನಡಿಯವ ಅಂತಂದು ಒಂದು ನಿಮಿಷನೂ ನಿಂದಿರ್ಲಿಲ್ಲ ನೋಡು. ಕೇಳೋಣ ಹಂಗೆ ಓಡಿ ಬಂದೇವ. ಯವ್ವ ಏನಾತ ಬಂಗಾರಕ್ಕ ಅಂತದ್ದು? ಬಂಗಾರಕ್ಕ ಯವ್ವ ನನಗಂತರೂ ಯಾವಾಗ ನೀನು ನೋಡ್ತೀನಿ ಇಲ್ಲ ನನಗಾಗಿತ್ತವ. ಯವ್ವ ಓಡ್ಕೊತ ಬಂದಿವ. ಯವ್ವ ಏನ ನೀನು ಸಸಿ ನಿನ್ನ ಮಗ ಏನೇನ ಅಂದು ಹೋದ್ರಂತಲ್ಲ. ಯವ್ವ ಎಟ್ಟರ ಧೈರ್ಯ ಇರ್ಬೇಕು ಅವ್ರಿಗೆ. ನಿನಗೆ ಹಿಂಗಂತಾರಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ನಾನು ಕರಿಬೇಕಿಲ್ಲ, ಬೇಸ್ನಾಗ ಮಾಡ್ತಿದ್ದೆ. ಆಕಿ ಎಷ್ಟು ಸಮಾಧಾನ ಇದ್ದಂಗೆ ಮಾಡಿ ಆಸ್ತಿ ಕೇಳಕ್ ಬಂದಾಳ, ನಾಚಿಗೆ ಬರುದಿಲ್ಲ ಜನ್ಮಕ್ಕೆ. ಯವ್ವ ಬಂಗಾರಕ್ಕ ನೀ ಹೆಂಗಾರ ತಡ್ಕೊಂಡೆ ಯವ್ವ, ಅದಕ್ಕನ್ನ ಕೇಳೋಣ ಹಂಗೆ ಓಡ್ಕೊತ ಬಂದೆ ನೋಡ. ಯವ್ವ ನಾನಂತರೂ ಪರ್ಸೆಂಟ ಸರಿ ಆ ಕಡೆ ನಿಂದ್ರ ಹೋಗ. ಯವ್ವ ಬಂಗಾರಕ್ಕ ಹೋಗ್ಬಿಡ ಯವ್ವ, ತಡ್ಕೋಬೇಕು. ಮತ್ತೇನು ಮಾಡೋಕು, ನೀನು ಬಂದೈತಿ ಪಾಲಿಗೆ, ತಡ್ಕೊರವ ಯವ್ವ ತಡ್ಕೊ. ಏನು ಮಾಡೋದು? ಅಲ್ಲ ನಿನ್ನ ಸಸಿ ಹಂಗದಾವ ಅಂತ ಗೊತ್ತಿರ್ಲಿಲ್ಲ ಬಿಡವ. ಭಾಳ ಚಲೋ ಮನ್ಸಿದ್ದು ಹುಡುಗಿ, ದಿನ ನೋಡ್ತಿದ್ದೇವಲ್ಲ, ತಲೆ ತಗ್ಗಿಸ್ಕೊಂಡು ಹೋಗಿದ್ಲು, ತಲೆ ತಗ್ಗಿಸ್ಕೊಂಡ ಬರ್ತಿದ್ಲು. ಯವ್ವ ಇಂಥ ಗುಣ ಒಳಗೈತೆ ಅಂತ ಗೊತ್ತಿರ್ಲಿಲ್ಲವ ಯವ್ವ ನನಗೆ. ಸರಿಲೇ ಮಾನ್ಗಿಡಿ, ಮತ್ತೆ ಇಲ್ಲಿ ಬಂದು ನಿಂತಿಲ್ಲ ಸರಿ ಕಡಿ. ಇದನ್ ಕರ್ಮ ಯವ್ವ, ನಮ್ಗೆ ನಿಂದ್ರಾಕು ಜಾಗಿಲ್ಲ ಕುಂದ್ರಾಕು ಜಾಗಿಲ್ಲನ. ಯವ್ವ ಬಂಗಾರಕ್ಕ ಕುಂದ್ರ ಬರ್ರೆ ಯವ್ವ. ಇದೇನಿದು? ಮಾನ್ಗಿಡಿ, ಮತ್ತೆ ಇಲ್ಲಿ ಬಂದು ನಿಂತೇನೆ ಮುಂದೆ ಈ ಕಡೆ ಸರಿ. ಒಳ್ಳೆ ಬಂದೆವ ಯವ್ವ ನಾನು. ಯವ್ವ ಸುಮ್ಮನಿರಲಿ, ನನಗೆ ಅದು ಯಾವುದು ತಲೆಯಾಗಿಲ್ಲ. ನೀವ್ಯಾಕೆ ಅಷ್ಟು ಗಾಬರಿಗಿರಿ ಎಲ್ಲರೂ? ಏನೂ ಆಗಿಲ್ಲ. ನಾನು ಕೊಡಂಗಿಲ್ಲ ಅಂತಲೇ ಹೇಳಿದೆ. ಆಕಿ ನೀವು ಅನ್ಕೊಂಡಂಗಿಲ್ಲಲೇ, ಆಕಿ ಎಷ್ಟು ಸಮಾಧಾನ ತಲೆ ತಗ್ಗಿಸ್ಕೊಂಡು ಸಾಲಿಗೆ ಹೋಗಿ ತಲೆ ತಗ್ಸ್ಕೊಂಡು ಬರ್ತಿದ್ಲು, ಮನೆಗೆ ಕೆಲ್ಸಕ್ಕೂ ಹೋಗಿ ಬರ್ತಿದ್ಲು. ಆಕಿಗೆ ಹೊರಗಿಂದ ಏನು ಅನ್ನೋದೆಲ್ಲ ಗೊತ್ತೈತಿ ಆಕಿಗೆ. ಭಾರಿ ಬೆರಿಕದಾಳ ಆಕಿ. ನಮ್ಗೆ ನಾ ಅನ್ಕೊಂಡಂಗೆ ಇಲ್ಲಕಿ. ನಾನೇನ ಒಂದು 2 ತಿಂಗಳು ಬಿಟ್ಟು ಮನೆಗೆ ಕರೆದ್ರಾತಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡಂಗೆ ಇಲ್ಲಕಿ. ನನ್ನ ಮಗ ಒಂದು ದಿನ ನನಗೆ ಎದುರು ನಿಂತು ಮಾತಾಡ್ದೇವ ಅಲ್ಲಲೇ. ಹಂಗೆ ಬಂದು ನನಗೆ ಹೊಲ ಕೊಡು ಅಲ್ಲ ಕೇಳಿ, ಕೇಳೋ ಪದ್ಧತಿ ಇರ್ತೈತಲ್ಲ. ಎಷ್ಟು ಜೋರು ಮಾಡಿ ಕೇಳಕತ್ತಾರ, ಏನು ಸುದ್ದಿ? ಅದಕ್ಕೆ ನಾ ಕೊಡಂಗಿಲ್ಲ ಅಂದೆ. 1 ರೂಪಾಯಿನೂ ನಾ ಕೊಡಂಗಿಲ್ಲ ಅಂತ ಹೇಳಿನ್ಲೇ ನಾನು. ಕೊಡೋದು ಇಲ್ಲ, ಬುದ್ಧಿ ಬರಲಿ, ಆಕಿಗೂ ಬುದ್ಧಿ ಬರಲಿ, ಅವನಿಗೂ ಬುದ್ಧಿ ಬರಲಿ. ಭಾಳ ಅಹಂಕಾರದಿಂದ ಮೆರೆದಾಡಕತ್ತಾಳಕಿ. ದೊಡ್ಡ ಶ್ರೀಮಂತರ ಮನೆಗೆ ಬಂದು ಬಿದ್ದೀನಿ ನಾನು, ಎಲ್ಲ ನಂದ. ಏನೈತಿ ಇವ್ರಿಗೆ? ನನ್ನ ಬಿಟ್ಟು ನಾನು ಒಬ್ಬನೇ ಮಗ, ನಾನು ಒಬ್ಬಳೇ ಸಸಿ, ಏನೈತಿ ನಮ್ಗೆ ಎಲ್ಲ ಸೇರೋದಂತ ಅನ್ಕೊಂಡಾಕಿ. ಆಕಿ ಅನ್ಕೊಂಡಂಗೇನು ಆಗಂಗಿಲ್ಲ. ನಾನು ತಲೆ ಕೆಡ್ಸ್ಕೊಂಡಂಗಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ವರಮಹಾಲಕ್ಷ್ಮಿ ಪೂಜೆಗೆ ಹಬ್ಬದ ಸಂತಿ ಮಾಡ್ಕೊ ಹೋಗ್ಬೇಕು. ಬರ್ತೀರಾ ಹೆಂಗೆ? ಬರ್ತೀವಿ ಬಾ ಹೋಗೋಣಂತ. ನಾನು ಅದನ್ನ ಕೇಳ್ಬೇಕಂತ ಬಂದಿದ್ನೆ. ಮತ್ತು ಇದು ಅಂತ ಹೇಳಿದ್ರ ಇದನ್ನೂ ಆಯ್ತು ಅದನ್ನೂ ಆಯ್ತು ಅಂತಂದು ಬಂದು ನೋಡು. ಬರ್ರಿ ಹೋಗೋಣಂದ್ರೆ ಮನೆಗೆ ಹೋಗಿ ಚೀಲ ತೊಗೊಂಡ್ಬರ್ತೀನವ ನಾನು. ಆಯ್ತು ಬಂಗಾರಕ್ಕ, ಚೀಲ ತೊಗೊಂಡ್ಬರ್ತೀನಿ ನಾವು, ನೀವು ಚೀಲ ತೊಗೊಂಬರ್ರಿ. ಪಾತಿ ಬರ್ತೀಯ ಏನು ಹೆಂಗೆ? ಮತ್ತೆ ನಮ್ದಕ್ಕಿ ಕೆಲಸ ಐತಿ, ನಿಮ್ದಕ್ಕಿ ತೊಗೊಂಬಂದು ಸ್ವಲ್ಪ ಕೊಡ್ರಿ ನನಗೆ. ಸೋಗ್ಲಾಡಿ ತಂದು ಕೊಟ್ಬಿಡ್ತೇವೆ. ಎಷ್ಟು ತುಟ್ಟಿ ಐತೆ ಅನ್ನೋದು ನಿನಗೇನು ಗೊತ್ತು? ಇರಲಿ ಸಾಕು, ಬಾ ಇಲ್ಲಿಕಂದ್ರೆ ರೊಕ್ಕ ಕೊಡು, ತೊಗೊಂಬಂದು ಕೊಡ್ತೇವೆ. ನಮ್ದಕ್ಕಿ ಕೈಯಾಗ ಹೆಣ ಇಲ್ಲ, ಅದಕ್ಕೆ ಕೇಳಿ ಹೇಳಿದ್ದು ನಿಮಗೆ. ಯವ್ವ ಇರ್ಲಿ ಬಿಡು, ತೊಗೊಂಬಂದು ಕೊಡ್ತೇವಂತ. ಬರ್ಲಿ ಮತ್ತೆ ಹೋಗಿ ಚೀಲ ತೊಗೊಂಬರೋಣ. ಬಂಗಾರಕ್ಕ ಅಲ್ಲೇ ಬಂದ್ಬಿಡು, ಹಂಗೆ ದಾರ್ಯಾಗ ಸಿಗೋಣ ಅಂತ ಎಲ್ಲರೂ. ಬಂಗಾರಕ್ಕ ನಮ್ದಕ್ಕಿ ಹೋಗಿ ಬರ್ತೀವಿ. ನಿಂದ್ರಲ್ಲೇ ಒಂದೆರಡು ಉಂಡಿಯರು ಕೊಡ್ತೀನಿ, ತೊಗೊಂಡು ಹೋಗತ್ತಿ. ತೊಗೊಂಡು ಹೋಗು ಅವ್ರಿಗೆ ತೋರಿಸ್ಬೇಡ, ಮತ್ತು ನಮಗೆ ಕೊಟ್ಟಿಲ್ಲ ಅಂತಾರ. ತೊಗೊಂಡು ನಿನ್ನ ಮಕ್ಳಿಗೆ ಕೊಡು. ನೀನು ಯಾವಾಗ ಮಾಡ್ಬೇಕು, ನೀನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಮನೆ ಕೊಡ್ಬೇಕಂತ ಹೇಳ್ತಿದ್ನವ, ಆಗಲಿಲ್ಲ. ತೊಗೊಂಡು ಹೋಗು. ನಿಮ್ದಕ್ಕಿ ಮನಸ್ಸು ಭಾಳ ದೊಡ್ಡದು. ನೀವು ಈಗ ಭಾಳ ಬದಲಾಗಿದ್ದೀರಿ ನೋಡು ಬಂಗಾರಕ್ಕ. ಇಲ್ಲಿ ಹೋಗು, ಮತ್ತೆ ಬಂದ್ಬಿಡ್ತಾವು. ತೊಗೊಂಡು ಬಡ ಹೋಗು. ಯವ್ವಾ ಏನ ಇವರ ಊರಾಗ ಒಬ್ಬರು ಬಡ್ಡಿನ ಕೊಡವಲ್ರು. ನನಗೂ ಹೋಗೋದಾಗತ್ತಿಲ್ಲ. ಅವ ರಾಜ ಏನು ಸತ್ನ ಬದುಕಿಂದ ಲಗ್ನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವ. ಒಂದು ಸಾರಿ ಬಂದು ಮಾರಿ ತೋರಿಸಿ ಹೋದ, ಹೊಳ್ಳಿ ಬರಲೇ ಇಲ್ಲ. ಯಾವಾಗ ಬರ್ತಾನೆ ಏನ? ನಾಳೆ ಬರ್ತೀನಿ ಅಂತೇನು ಫೋನ್ ಮಾಡಿದ್ದ. ನಾಳೆಗಾರ ಬಂದ್ರೆ ಚಲೋ ಐತಿ. ಹೆಂಡತಿ ಕರ್ಕೊಂಬಂದ್ರೆ ಹುಡಿಯರ ತುಂಬ್ತೀನಿ. ಹೊಸ್ತಾಗಿ ಲಗ್ನ ಕರ್ಕೊಂಬರ್ತಾನೆ. ನೀವು ಅರಿ ಬೆಟ್ಟು ಚಂದದ ನೋಡ, ನೀನು ತಗೊಳ್ಳೋಣ ಏನು ಮಲ್ಲಿ? ಈಗ ಇವೆಲ್ಲ ತಗೋತ ಕುಂತೇವಂದ್ರೆ ಅಲ್ಲಿ ನಾ ತೊಗೊಳೋದು ಭಾಳ ಐತಿ. ಇನ್ನು ಏನು ಕಾಯಿಪಲ್ಲೆ ತೊಗೋಬೇಕು, ಎಲ್ಲ ಬ್ಯಾಳಿ ತೊಗೋಬೇಕು, ಬೆಲ್ಲ ತೊಗೋಬೇಕು, ಹುಗ್ಗಿ ಇವು ಗೋಧಿ ತೊಗೋಬೇಕು. ಭಾಳ ಐತಿ ಕೆಲಸ. ಇನ್ನು ಇವು ತೊಗೊಂಡೇವಂದ್ರೆ ನಮ್ಮ ಮುಂದೆ ಏನು ತೊಗೊಳೋದಾಗೋದಿಲ್ಲ. ಬಡ ನಡ್ರಿ ಮತ್ತೆ ತೊಗೊಳೋಣ, ಹೊತ್ತಾಗುತ್ತೆ. ಏನು ಬೇಕ್ರಿ ನಿಮ್ಗೆ? ಟೊಮೆಟೊ ಹೆಂಗೆ? 50 ರೂಪಾಯಿ ಕೇಜ್ ರೀ. ನಿಂದು ಭಾರಿ ಐತಿ ಬಿಡಪ್ಪ. ಅಲ್ಲಿ 20 ರೂಪಾಯಿ ಅದಾವು, ನೀನು 50 ರೂಪಾಯಿ ಅಂತ ಹೇಳ್ತೀನ. ಏನಿದೆ ಸ್ಪೆಷಲ್ ಆಗಿ ಐತನ? ಅಲ್ಲೇ ತಗೋರಿ, ಇಲ್ಲಿಗೆ ಯಾಕೆ ಬಂದಿರಿ? ಮತ್ತು 20 ರೂಪಾಯಿ ಇದ್ದಲ್ಲಿ ಬಿಟ್ಟು 50 ರೂಪಾಯಿ ಇದ್ದಲ್ಲಿ ಯಾಕೆ ಬಂದು ನಿಂತಿರಿ? ಹೋರಿ ಅಲ್ಲೇ ತಗೋರಿ. ಏನು ಮಾಡೋಣ? 50 ರೂಪಾಯಿ ಹೇಳ್ತಾನಲ್ಲ, ತೊಗೊಳ್ರೇನ? ತಮ್ಮ ಅಲ್ಲಿ 20 ರೂಪಾಯಿ ಇದ್ದಲ್ಲಿ ತೊಗೋಬೇಕು ಅಂದೇವಿ.
ಹಾಂ ಅಲ್ಲಿ ಯಾಕ ಬರಬ್ಬರಿ ಅನ್ನಿಸ್ಲಿಲ್ಲ, ಗಣಮಗ ಕೊಡವ ಬರಬ್ಬರಿ ಅನ್ನಿಸ್ಲಿಲ್ಲ, ಅದಕ್ಕೆ ಬಂದೇವಿ. ಅಲ್ಲೇ ತಗೋತೇವೆ ಬಿಡು. ಹಾಂ ನೀನು ಅಲ್ಲಿ ಇಲ್ಲೇ ಇಟ್ಕೊಂಡು ಕುಂದ್ರು, ಅಲ್ಲೇ ತಗೊಳ್ರಿ, ಇಲ್ಲೇ ಯಾಕೆ ಬಂದಿರ ಅಂದ್ರೆ ನೀನು ಹೇಳಿದ ಮೇಲೆ ಅಲ್ಲಿ ಹೋಗ್ಬೇಕಂತ ಬಂದೇವು ನೋಡಪ್ಪ. ಹಾಂ ಸಣ್ಣವದಿ, ಸಣ್ಣ ಮಾತಾಡು, ಇಂತಿಂದ ದೊಡ್ಡ ದೊಡ್ಡ ಮಾತು ಮಾತಾಡಕ್ಕೆ ಹೋಗ್ಬೇಡ. ವ್ಯಾಪಾರ ಮಾಡು, ಮಾರಿನಾ ನಿಂದು? ಅಕ್ಕೋರ ತಗೋರಿ, ಬಿಡ್ರಿ. ಇಲ್ಲಿ ನಿಂತ್ಕೊಂಡು ಹಂಗ ಹಿಂಗ ಮಾತಾಡೋದೇನ ಬ್ಯಾಡ್ರಿ ನಮಗೆ. ನಿಮ್ಮಂಥವ್ರು ಭಾಳ ಮಂದಿ ನೋಡ್ತೇವೆ ನಾವು ದಿನಾಲು. ಹೋರಿ ಬಾರಿ ಅದನ ಇವನು. ನಡಿಯ ಬಂಗಾರಕ್ಕ ಏನು ಬೇಕ್ರಿ? ತಗೋರಿ ಬಡ ಎಲ್ಲ ಬೇಕು. ಕೊಡ್ತೀಯನ? ನೀವು ತಗೋತೀನಂದ್ರೆ ನಾ ಕೊಡಕ್ಕೆ ರೆಡಿ ಇದ್ದೀನಿ ರೀ. ಟೊಮೆಟೊ ಹೆಂಗೆ ಕಿಲೋ? ನಿಮ್ಗೆ ಎಷ್ಟಕ್ಕೆ ಬೇಕು? ನಮಗೆ 5 ರೂಪಾಯಿಗೆ ಬೇಕು. ಕೊಡ್ತೀಯನ? ಇಲ್ರಿ, 5 ರೂಪಾಯಿಗೆಲ್ಲ ಕೊಡಂಗಿಲ್ಲ. 50 ರೂಪಾಯಿ ಕೆಜಿ ಅದಾವೆ, 5 ರೂಪಾಯಿಗೆ ಹೆಂಗೆ ಕೊಡ್ತಾರೆ ಹೇಳ್ರಿ? ಮತ್ತೆ ಕೇಳಿರಿ ಎಷ್ಟಕ್ಕೆ ಬೇಕಂತ ಹೇಳಿ. ನಿನ್ನ ಯಾರು ಕುಂದ್ರಿಸಿರಿ ಅಂಗಡಿ ಮೇಲೆ? ಅಯ್ಯಯ್ಯಯ್ಯ, ಅದೊಂದು ಚಸ್ಮಾನ, ಅದೊಂದು ಮಾರೆ, ಎಲ್ಲರ ಹೋಗಿ ಉಳ್ಳಾಡಿ ಹೋಗು, ಇಲ್ಲಾಕೆ ಬಂದು ಕುಂತಿ ಮಲ್ಲಿ. ಇದು ಒಂಥರ ಹುಚ್ಚಿಗೆಂಡಿದ್ದಂಗೆ ಐತಿ. ಬಡ 20 ರೂಪಾಯಿ ಕೆಜಿ ಹಾಕೊಂಬಿಡು ಅಂತ ಹೇಳಲಿ. ಹೆಂಗೆ ಮಾತಾಡೋದು ನೋಡ ನೀನು? ಹುಚ್ಚಿಗೆಂಡಿದ್ದಂಗೆ ಐತಿ ಇದು. ಹೆಂಗಸರ ನೋಡೈತೆ ಇಲ್ಲ ಪದ್ದಿ. 20 ರೂಪಾಯಿ ಕೆಜಿ ಕೇಳು. ಯಪ್ಪ ಏನು ನಿಮಗೂ ಬೇಡ ನಮಗೂ ಬೇಡ. 30 ರೂಪಾಯಿ ಕಿಲೋದಂಗೆ ಎಲ್ಲ ಒಂದೊಂದು ಕಿಲೋ ಹಾಕಿಬಿಡು. 30 ರೂಪಾಯಿ ಭಾಳ ಕಡಿಮೆ ಆಗುತ್ತೆ ರೀ ಅಕ್ಕೋರ. ಒಂದು 40 ರೂಪಾಯಿ ಮಾಡಿರಿ. ನೀನು ಇಷ್ಟು ಸ್ಮಾರ್ಟಾಗಿ ಇಷ್ಟು ಚಂದದಿ, ನೀ ಸಿನಿಮಾದಾಗ ಸೇರ್ಕೋಬೇಕಿಲ್ಲ, ಇಲ್ಲಾಕೆ ಬಂದು ಕಾಯಿಪಲ್ಯ ಮಾರಕತ್ತಿ? ಅಯ್ಯ ನಿನಗಿದು ಎಲ್ಲ ಹೊಂದಾಣಿಕೆ ಬಿಡಂಗಿಲ್ಲ ಬಿಡು. ನೀನು ನಿಮ್ಮಂಥವ್ರೆಲ್ಲ ಸಿನಿಮಾದಾಗಿರ್ಬೇಕು, ಧಾರಾವಾಹಿ ಸಿನಿಮಾ ಇಂಥದ್ದು ಮಾಡ್ಬೇಕು. ನೋಡು ನೀನು ಎಷ್ಟು ಚಂದದಿ, ಎಷ್ಟು ನಿಮ್ಮಂಥವ್ರು ನಾನು ನೋಡಿದ್ದು ಇದ ಮೊದಲು ನೋಡಪ್ಪ. ಹೌದ್ರಿ, ನಾಲ್ಕು ಚಂದಿದ್ದೀನಿ ರೀ. ತಗೋರಿ 30 ರೂಪಾಯಿನೇ ತಗೋರಿ, ಎಲ್ಲನೂ ತಗೋರಿ. ಆಯ್ತು, ಎಲ್ಲ ಅಲ್ಲಿ ಮೆಣಸಿನ್ಕಾಯಿ ಅದಾವಲ್ಲ, ಮೆಣಸಿನ್ಕಾಯಿ ಒಂದು ಅರ್ಧ ಕಿಲೋ ಹಾಕು. ಟೊಮೆಟೊ 1 ಕಿಲೋ ಹಾಕು. ಇದು ಮುಲ್ಲಂಗಿ ಹೆಂಗಪ್ಪ? ಮುಲ್ಲಂಗಿ ಒಂದು 10 ರೂಪಾಯಿ ಇದ್ರೆ 10 ರೂಪಾಯಿದಂಗೆ ಹಾಕು. ಎಲ್ಲರಿಗೂ ಏನೇನು ತಗೋದು ಎಲ್ಲ ಸೇಮ್ ಕೊಟ್ಬಿಡು. ಇವ ಏನು ಹುಚ್ಚಿಗೆಂಡೈತ್ಲಿ ಇದು? ಆಯ್ತು, ಇವ್ರಪ್ಪ ಅಂಗಡಿ ಮೇಲೆ ಕುಂದ್ರಿಸ್ಯಾನ, ಅಂಗಡಿ ಹೋಗಿ ಅಂಗಡಿ ಮಾಡ್ತಾನೆ ಬಿಡು. ಇವ ಏನೈತ್ಲಿ ನಗು ಬರಕತ್ತೈತಿವ ಇವ್ ನೋಡಿದ್ರೆ. ನಡ್ರಿ ಎಲ್ಲ ತೊಗೊಂಡಿವಲ್ಲ, ಹೋಗು ನಡ್ರಿ. ಆಯ್ತಾಳಪ್ಪ, ಓಕೆ. ಎಷ್ಟು ಚಂದ ಅದಾರ ನೋಡೋರು, ಒಬ್ರಕ್ಕಿಂತ ಒಬ್ರು ಚಂದ ಅದಾರ. ನೋಡಿ ಭಾಳ ಖುಷಿ ಆಯ್ತು. ನಾನು ಹೀರೋ ಇದ್ದಂಗೆ ಇದೀನಿ ಅಂತ ಯವ್ವ ಯಾರೂ ಹೇಳಿದ್ದಿಲ್ಲ ನೋಡಿ ಇಷ್ಟು ದಿನ ನನಗೆ. ಇವ ನೀರು ನೋಡ ನೀನು ಎಷ್ಟು ಚಂದ ತುಂಬ್ಯಾವಲ್ಲಿ, ನೋಡ್ಕೊಂತ ನಿಂದಿರ್ಬೇಕು ಅನ್ಸ್ತೈತೆ ನೋಡು. ನೋಡ್ರಿ ಅಲ್ಲಿ ಎಲ್ಲವು ಹೆಂಗೆ ಹೊಂಟಾವು ಹೂಸು ಚೀಲಗಳು. ನಿಮ್ಮ ಅವ್ನ ಹಿಂದೆ ಚೀಲ ಹಿಡ್ಕೊಂಡು ಹೊಂಟಾವು. ಯಾರೋ ಚೀಲ ಅಂತಾರಲ್ಲ, ಯಾವಕ್ಕಿ? ದೀಪವ್ವ ಚೀಲ ಅಂತೀಯಲ್ಲವ ನೀನು. ಮೊದಲು ಹೆಂಗಿದ್ದೆ ಅನ್ನೋದು ನೋಡ್ಕೊ. ನಿನ್ನ ಸೀರೆ ತೋಳಿಲ್ಲಾರ ಜಂಪರ್. ನೋಡುವ ಯವ್ವ ಬಂಗಾರವ ನೀನು ಸಸಿ ಹೆಂಗಾಗ್ಯಾರ ಅನ್ನೋದು. ಅದಿ ಬಂಗಾರಕ್ಕೆ ಹೋದ್ಲ ಮನೆಗೆ. ಯಾವಕ್ಕಿ ಬೋಸ್ಡಿ ಚೀಲನಕಿ? ಯಾಕೆ ಬದ್ದಿ ಅಂದಕಿ? ಈಕಿನ ಯವ್ವ ನಿಮ್ಮ ದೀಪವ ಭಾಳ ಚಲೋ ಅಂತಂದು ಲಗ್ನ ಮಾಡೋಣ ಅನ್ನಕತ್ತಿದ್ದಲ್ಲ, ಈಕಿನ ನೋಡು. ಯಾಕವ ದೀಪ? ಬಾರಿ ಬಂದು ಬಿಡು ನಿನಗೂ. ಏನಪ್ಪ ಚೇತನ, ನಿನ್ನ ಹೆಂಡತಿ ಚೀಲಗಳು ಅಂತ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ಯಾಕೆ ಅಂತ ಪರಿ ಸೊಕ್ಕು ಅಂಕಾರ ಬಂತನ ನಿಮಗೆ? ಯಾಕೆ ಏನೋ ತಿಳಿಲಾರ್ದ ಅಂದಾಳ್ಬೇ, ಏನು ತಲೆ ಕೆಸ್ಕೋಬೇಡ್ರಿ. ಹೋರಿ ಮನೆಗೆ ಹೋಗಿ. ಯವ್ವ ದೀಪವ್ವ ಭಾಳ ಮೆರೆಕ್ ಹೋಗ್ಬೇಡ. ಮೊದ್ಲು ಹೆಂಗಿದ್ದೆ ಅನ್ನೋದು ಹಿಂದಿನ ನೋಡು. ಎಲ್ಲರೂ ಅನ್ನ ರೊಟ್ಟಿ ಕೊಟ್ಟು ತಿಂದು ಬೆಳೆದಕ್ಕೆ ನೀನು. ಈಗ ದಿಮಾಕ್ ಮಾಡಿ ಮಾತಾಡಕ್ ಹೋಗ್ಬೇಡ. ಸೊ ವಾಟ್? ಏನಿವಾಗ ಏನು ಮಾತಾಡ್ತಿದ್ದೀರಿ ನೀವು? ಅಂದ್ರೆ ನಾವು ಮೊದ್ಲಿಂಗಿತನೇ ಇರ್ಬೇಕಾ? ನೀವೆಲ್ಲರೂ ರೊಟ್ಟಿ ಕೊಟ್ಟಿದ್ದ ತಿನ್ಕೊಂಡು ಹಂಗೆ ಇರ್ಬೇಕಾ? ಚೇತನ್, ಇವ್ರ ಜೊತೆ ಎಲ್ಲ ಮಾತಾಡೋದು ನಿಂತ್ಕೊಳ್ಳೋಷ್ಟು ಟೈಮ್ ನಮಗಿಲ್ಲ. ಬರೀ ಹೋಗೋಣ. ಇಂಥವ್ರ ಜೊತೆ ಮಾತಾಡೋದು ಅವಶ್ಯಕತೆ ನಮಗಿಲ್ಲ. ನಮ್ದು ಡಿಗ್ನಿಟಿ ಕಡಿಮೆ ಆಗುತ್ತೆ. ಯವ್ವ ಭಾಳ ಚಂದ ಮಾತಾಡ್ತಿ ಬಿಡವ ಇಂಗ್ಲೀಷ್. ನಮಗೇನು ಬರಂಗಿಲ್ಲ ಅಂತಂದು ದೊಡ್ಡದಾಗಿ ಮಾತಾಡಕ್ಕೆ ಬರಬೇಡ. ನಿಂದು ಭಾಳ ಚಲೋ ಐತೆ ಅಂತ ಅನ್ಕೊಂಡಿದ್ದು ಬಿಡು. ಇಟ್ಟು ಹೊಲಸು ನಾರಕತ್ತೈತಿ ನಿಂದು ಅನ್ನೋದು ಗೊತ್ತಿದ್ದಿಲ್ಲ. ಚೇತನ, ನಿನ್ನ ಹೆಂಗಿದ್ದು ಭಾಳ ಹೊಲಸು ನಾರ್ತೈತಿ, ಕರ್ಕೊಂಡು ಹೋಗು. ಇಂಥ ವಾಸನೆಗೆ ನಮಗೂ ಈ ನಿಂದ್ರಕ್ಕೆ ಆಗೋದಿಲ್ಲ. ರಾಧಾ ಯಾಕೆ ಹಿಂಗೆ ಮಾತಾಡಕತ್ತಿಯಲ್ಲ? ಯಾಕೆ ನಡಿ ಹೋಗೋಣ. ಹಾಗೆಲ್ಲ ಚಿಗೋದರಿ ಮಾತಾಡಕ್ಕೆ ಹೋಗ್ಬೇಡ. ಚೇತನ್, ಇವರೆಲ್ಲ ಸರಿ ಇಲ್ಲ. ಕೆಟ್ಟ ಚೀಪ್ ಮೆಂಟಾಲಿಟಿಗಳು ಇವು. 3 ಕೊಟ್ರೆ ನಿನ್ನ ಕಡೆ, 6 ಕೊಟ್ರೆ ನನ್ನ ಕಡೆ. ಹಂಗೆ ಇವ್ರನ್ನ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು. ನೋಡಿ ಲಗ್ನದಾಗ ಸಹಿ ಮಾಡಕ್ಕೆ ಬರ್ತೀನಿ ಅಂತ ಬರ್ಲಾರ್ದವ್ರು. ಯಾಕಂದ್ರೆ ನಿಮ್ಮವ್ವ ಹಾಕ್ತಾಳಲ್ಲ, ಅದನ್ನು ತಿಂದು ಓಡಾಡೋರು ಇವರೆಲ್ಲ. ನಡಿ, ಇಂಥವ್ರ ಜೊತೆ ಇನ್ನೇನು ನೀ ಮಾತಾಡಕ್ಕೆ ಹೋಗ್ಬೇಡ. ಚಿಗವ ದೊಡ್ಡವ ಅಂತ ಹಚ್ಕೊಳಕ್ಕೂ ಹೋಗ್ಬೇಡ. ಏನು ಆ ಕಡೆ ಒಳಗೆ ಗುಸು ಪಿಸ್ ಪಿಸ್ ಅಂತ ಮಾತಾಡಕತ್ತಿಯಲ್ಲ? ನಿಮ್ಮಂಥವ್ರ ಜೊತೆ ನನಗೆ ಮಾತಾಡೋದೇನು ಅವಶ್ಯಕತೆ ಇಲ್ಲ. ನೀವೆಲ್ಲ ಹೆಂಗಂತ ಗೊತ್ತೈತಿ. ನಾನು ಏನಾರ ನಿಮ್ಗೆ ಕೊಟ್ಟಿನಿ ಅಂದ್ರೆ ನಮ್ಮ ಮನೆಗೆ ಬಂದು ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡ್ಕೊಂಡು ನನ್ನ ಮುಂದೆಲ್ಲ ಅವ್ರದ್ದು ಇವ್ರದ್ದು ಹೇಳ್ಕೊಂಡು ಕಾಲ ಕಳಿತೀರಿ ಅಷ್ಟೇ. ನಿಮ್ದೇನು ಗೊತ್ತಿಲ್ಲನ? ನಾನು ಸಣ್ಣವ್ರ ಯಾಕಲೇ ನೋಡ್ಕೊತಾ ಬಂದೀನಿ. ಬರೀ ಮಂದಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಓಡಾಡೋರು ನೀವೆಲ್ಲ. ಏನಾರ ನಾ ಕೊಡ್ತೀನಿ ಬಾ ಅಂದ್ರೆ ಜಿಕ್ಕೊತ್ತ ಓಡಾಡೋರು ನೀವೆಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಚಂದಾಗ ಕೆಲಸ ಮಾಡಿ ತಿನ್ರಿ. ಅದನ್ನ ಬಿಟ್ಟು ಮಂದಿ ಮನೆದು ಆಡ್ಕೊಂಡು ಅವ್ರ ಮನೆಗೆ ಏನು ಮಾಡ್ಯಾರ ಇವ್ರ ಮನೆಗೆ ಏನು ಮಾಡ್ಯಾರ ಅಂತಂದು
ನೋಡ್ಕೊಂಡು ಅಡ್ಡಾಡ್ಬೇಡ್ರಿ ಏನವ ದೀಪವ ಭಾಳ ಮಾತಾಡಕತ್ತಿ ಹಾ ಥೂ ಅಂತ ಉಗಿತ್ಯಾ ನಮಗ ನಾವು ಮಂದಿ ಮನೆಗೆ ಹೋಗಿ ಅಡ್ಡಾಡಿ ತಿಂದು ಬರ್ತೇವ ನಿಂದು ನೋಡ್ಕೊ ನಮ್ಮ ಮನೆಗೆಲ್ಲ ಅಡ್ಡಾಡಿ ತಿಂದು ಬೆಳೆದಕ್ಕಿದಿ ನೀನು ಅದನ್ನ ಮರೆಯಕ್ಕೆ ಹೋಗ್ಬೇಡ ಈಗ ಏನವ ಚೇತನ್ ಲಗ್ನ ಏನಂತಂದು ದೊಡ್ಡದಾಗಿ ಮಾತಾಡ್ತಿಲ್ಲ ಇದು ಭಾಳ ದಿನದಲ್ಲ ಸೊಕ್ಕು ತುಂಬೈತಿ ನಿನಗ ಈ 3 ದಿನಕ್ಕೆ ಇಂಥ ಪರಿ ಸೊಕ್ಕು ಅಂಕಾರ ತುಂಬೈತಿ ಇನ್ನು ಬರ್ತಾ ಬರ್ತಾ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ಬಂಗಾರಕ್ಕ ನಿಮಗೆ ಒಂದು ರೂಪಾಯಿ ಕೊಡಂಗಿಲ್ಲ ಅದನ್ನ ನೆನಪಿಟ್ಕೋ ಏನು ಈಗ ಒಂದು 4 ದುಡ್ಡು ಐತಂತಂದು ಮೆರೆಯಕತ್ತಿಯಲ್ಲ ಮೆರಿ ಇದು ಭಾಳ ದಿನದಲ್ಲ ಚೇತನ ಇನ್ನು ನಮ್ಮ ಜೊತೆ ನೀ ಮಾತಾಡಕ್ಕೆ ಹೋಗ್ಬೇಡಪ್ಪ ಹಾ ನಿಮ್ಮ ಅವ್ವನ ಗೆಳತಿಯರ್ ನಾವು ಏನೋ ಒಂದು ನೀನು ನನ್ನ ಮಗ ಇದ್ದಂಗೆ ಅಂತಂದು ನಾವು ನಿಮ್ಮ ಸಲಿಗಿಂದ ಮಾತಾಡ್ತಿದ್ದೇವೆ ಇಂಥ ಪರಿ ಉಗುದು ಮಾತಾಡ್ತಾಳ ನೀನು ಹೆಂತಂದ್ರೆ ಬೇಡ ಮುಂದೆ ಏನೇ ಕಷ್ಟ ಬಂದರೂ ನಮ್ಮನ್ನ ಕರೆಯಕ್ಕೆ ಹೋಗ್ಬೇಡ ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳ ಭಾಳ ಸೊಕ್ಲೆ ಮೆರೆಯಕತ್ತಾಳ ಏನವ ದೀಪವ ನಮ್ದು ತೂ ಅಂತ ಉಗಿದು ಮಾತಾಡ್ತೀಯ 3 ಕಟ್ರೆ ನಿನ್ನ ಕಡೆ 6 ಕೊಟ್ರೆ ಅವನ ಕಡೆನೆ ಮಂದಿದ್ ಮಾತಾಡ್ಕೊಂಡು ತಿನ್ಕೊಂಡು ಬರ್ತೇವ ನಾವು ನಮ್ಮ ಮನೆಗೆ ಏನಿಲ್ಲ ಅಂತ ಮಾಡ್ಯಾನ ಒಂದೊಂದು ಮನೆ ಕಟ್ಸಕತ್ತೇವೆ ನಾವು ಎಲ್ಲರೂ ಸೇರಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಇರ್ತೇವೆ ನಾವು ನಿಂದು ನೋಡ್ಕೋ ನಿಮ್ಮ ಅತ್ತಿ ₹1 ಕೊಡಂಗಿಲ್ಲ ಈಗ ಒಂದು 4 ರೊಕ್ಕ ಐತಂತಂದು ದೊಡ್ಡ ದಿಮಾಕ್ ಮಾಡಕತ್ತಿಯಲ್ಲ ನೀನು ಏನಿಲ್ಲ ನೀನು ನಾಳೆ ಪುಟ್ಪಾತಿಗೆ ಬಂದು ನಿಂದಿರ್ತಿಲ್ಲ ಅವಾಗ ಬಂದು ಅವಾಗ ಮಾತಾಡ್ತೇವೆ ನಾವು ಈಗ ಮಾತಾಡಂಗಿಲ್ಲ ನೀನು ಜುಟ್ಟ ಹಾರಾಡಂಗೆ ಹೊಡೆದು ಬಿಡ್ತೇವೆ ನಾವು ನೀ ಏನು ದೊಡ್ಡ ಈಗ ಬಂಗಾರಕ್ಕನ್ನ ಸೊಸೆಯಾಗಿನಿ ನನಗೆ ಯಾರು ಏನೋ ಅನ್ನಂಗಿಲ್ಲ ಅಂತೇಳಿ ಸೊಕ್ಲೆ ಮಾತಾಡಕ್ಕೆ ಹೋಗ್ಬೇಡ ಇದು ಭಾಳ ದಿನದಲ್ಲ ಚೇತನ ನೋಡು ನಿನ್ನ ಮಾರಿ ನೋಡಿ ಸುಮ್ಮನೆ ಇಲ್ಲಿ ಕಂದಕ್ಕೆ ಜುಟ್ಟ ಹಾರಾಡಂಗೆ ಹೊಡಿತಿದ್ದೇವೆ ಎಲ್ಲರೂ ಸೇರಿ ನೀವು ಹೊಡಿತಾನೆ ನಾನು ಕಡ್ಲಿ ಪುಡಿ ತಿಂತಿರ್ತೀನಿ ಏಯ್ ಹೋರಿ ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ ನನಗೆ ಗೊತ್ತೈತಿ ನೀವೇನನ್ನದ ಏಯ್ ಚೇತನ್ ಹೋಗೋಣ ನಡ್ರಿ ಇಂಥವ್ರ ಜೊತೆ ಏನು ಮಾತು ಕೊಚ್ಚಾಗ ಕಲ್ಲು ಹೋಗೋದು ಮಕ್ಳಿಗೆ ಸಿಡಿಸ್ಕೊಳ್ಳೋದು ಯಾಕೆ ಹೋಗೋಣ ಬಾ ಯವ್ವ ನೋಡಿದೆ ಅಲ್ಲೇ ಹೆಂಗ್ ಮಾತಾಡ್ತಾಳ ನಾವ ಮಂದಿದ ಆಡ್ಕೊಂಡು ತಿಂದು ಬರ್ತೇವಂತ ಯವ್ವ ನಮ್ಮ ಮನೆಗೆ ಬಂದು ತಿಂದು ಹೋದಾಗ್ಲೇ ಈಕಿ ಅನ್ನ ಅದು ಉಳಿದಿದ್ದು ಕೊಟ್ಟು ಬರ್ತಿದ್ದೆ ಹೋಗಿ ಮುದ್ಕಿ ತಿಪ್ಪ ಮಗ ತಗೋರವ ಅಂತಂದು ಅಂತ ತಿಂದಕಿ ಈಗ ನಮ್ಗೆ ಹೆಂಗೆ ಮಾತಾಡಿದ್ ನೋಡ್ಲಿ ಈಕಿ ಯವ್ವ ಭಾಳ ಅಂದ್ರೆ ಭಾಳ ನಮಗೆ ಮರ್ಯಾದೆ ಕೊಟ್ಲವ ಯವ್ವ ಭಾಳ ಮರ್ಯಾದೆ ಕೊಟ್ಲ ಬಿಡು ತಿಂದಿದ್ದಕ್ಕೂ ಋಣ ಮುಟ್ಸಿಲ್ಲ ಈಕಿನ ಇಟ್ಟ ಬಿಡೋದು ಬೇಡಲೆ ಇಷ್ಟ ಬಿಡೋದ ಬೇಡ ನಾಳೆ ವರಮಹಾಲಕ್ಷ್ಮಿ ಪೂಜೆದಾಗ ಲಕ್ಷ್ಮಿಗೆ ಕುಂತ್ಕೊಂಡು ಅವ ಆನಂದ ಜೀವಂತವಾಗಿ ಇದ್ನಂದ್ರೆ ಬರಬೇಕವ ಎಷ್ಟೊತ್ತಿದ್ರು ಬರಬೇಕಂತ ಕುಂತ್ಕೊಂಡು ಎಲ್ಲರೂ ಸೇರಿ ಬೇಡ್ಕೊಂಡ್ರಿ ಈಕಿಂದ ಸೊಕ್ಕು ಮುರ್ಸೋಣ್ರಿ ಅವ್ನಿಗೆ ಚಲೋ ನಂದೆ ಹುಡುಗಿ ನೋಡಿ ಲಗ್ನ ಮಾಡಿ ಏನಂತೀರಿ ಯವ್ವ ನೋಡ್ಲಿ ನನ್ನ ಭಯಂಕರ ಸಿಟ್ಟು ಬಂದಿತ್ತವ ಯವ್ವ ಹೋಗಿ ಒದ್ದು ಬಿಡ್ಬೇಕು ಅನ್ಸಕತ್ತಿತ್ತು ಇನ್ನು ನಾ ಏನಾರ ತೊಡಿದ್ನಿ ಅಂದ್ರೆ ಆಕಿನ ಹೊಡೆದ ಬಿಡ್ತಿದ್ದೆ ಸುಮ್ಮ ನಿಂತೀನಿ ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ನಿಂತೀನಿ ಇವ ಆಕಿನ ಸೀರೆ ನೋಡು ಆಕಿನ ಜಂಪರ್ ನೋಡು ಮೈ ಕಾಣಂತ ಸೀರೆ ಉಟ್ಕೊಂಡಾಳ ಇವ ಹಿಂಗೆ ಬದಲಾಕಂತ ಗೊತ್ತಿದ್ದಿಲ್ಲವ ಇವ ಆ ತಿಪ್ಪಮ್ಮಗೆ ಹೋಗಿ ಹೇಳು ಬರ್ರಿ ಹೋಗಿ ಒಂದಿಟ್ಟು ಬುದ್ಧಿಯಾರ ಹೇಳಿ